ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಎಲ್ಲ ಹೆಂಗದಿರಪ್ಪ? ಅದ್ರಾಗೂ ನಮ್ಮ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕದ ಮಂದಿ ಎಲ್ಲ ಹೆಂಗದಿರಿ? ಬಿಸಿಲು ಹೆಂಗೈತಿ? ಮೈಸೂರು ಕರಾವಳಿ ಭಾಗದಲ್ಲಿ ಈ ಬಾರಿಯ ತಾಪ ಉತ್ತರ ಕರ್ನಾಟಕದ ಜೊತೆ ಟ್ಯಾಲಿ ಆಗ್ತಾ ಇದೆ. ಬೆಂಗಳೂರೊಳಗಂತೂ ಮಧ್ಯಾಹ್ನ ಹೊರ ಕಾಲೆಟ್ರು ಸುಟ್ಟು ಹೋಗ್ತಾರೇನೋ ಅನ್ನೋಷ್ಟು ಬಿಸಿಲು. ಎಳ್ನೀರು, ಕಲ್ಲಂಗಡಿ, ಮಜ್ಜಿಗೆ ಮಾರಾಟಗಾರರು ಫುಲ್ ಬ್ಯುಸಿ ಆಗಿದ್ದಾರೆ. ಕಾಫಿ ಟೀ ಕುಡಿಯೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ತಂಪು ಪಾನೀಯಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಜಳ ಎಷ್ಟೇ ಇದ್ರೂ ನಮಗೆ ಚಾ ಕುಡಿಲಿಲ್ಲ ಅಂದ್ರೆ ಆಗಂಗಿಲ್ಲ. ಹೀಗಾಗಿ ಒಂದು ಕಡಕ್ ಚಾ ಕುಡಿದು ಬಿಸಿಲಿನ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲಿ ಕುಂತೀನಿ. ಗೆಳೆಯರೆ, ಈ ಬಾರಿ ಸೂರ್ಯ ಭೂಮಿಗೆ ತುಂಬಾ ಹತ್ತಿರ ಬಂದುಬಿಟ್ನೇನೋ ಅನ್ನಿಸೋಷ್ಟು ಬಿಸಿಲು. ಈ ಬಾರಿ ಬೆಂಗಳೂರು ಮಾತ್ರ ಅಲ್ಲ, ಇಡೀ ದೇಶನೇ ಧಗೆಯಲ್ಲಿ ಬೇಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಡೀ ಏಷ್ಯಾದಲ್ಲಿ ಭಾರತವೇ ಈ ಬಾರಿ ಅತ್ಯಧಿಕ ಉಷ್ಣಾಂಶವನ್ನು ದಾಖಲಿಸುತ್ತಂತೆ. ಹಾಗೆ ಹೀಟ್ ವೇವ್ನ ಪ್ರಭಾವ ಹೆಚ್ಚಾಗೋದರ ಜೊತೆ 45 ಡಿಗ್ರಿ ಉಷ್ಣಾಂಶ ಅನ್ನೋದು ಸರ್ವೇ ಸಾಮಾನ್ಯ ಅನ್ಸುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಉತ್ತರ ಕರ್ನಾಟಕದ ಮಂದಿ ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಮಗೆ ಬೇಸಿಗೆ ಬಂತು ಅಂದ್ರೆ 40, 42, 45 ಕಾಮನ್ ಆಗಿರ್ತೈತಿ. ಆದರೆ ಈ ಬಾರಿ ದೇಶದ ನಾನಾ ಭಾಗಗಳಲ್ಲಿ ಬಿಸಿಲು 45 ಡಿಗ್ರಿಯನ್ನು ಮುಟ್ಟುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಬಾರಿಯ ಬೇಸಿಗೆ ಬಗ್ಗೆ ಇರೋ ಮಾಹಿತಿ ಏನು? ಇಷ್ಟೊಂದು ಹೆಚ್ಚು ತಾಪಮಾನ ಇದ್ರೆ ಮಳೆಗತಿ ಏನು? ಈ ಬಾರಿ ಬೆಳೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಬಾರಿ ಭಾರತದಲ್ಲಿ ಬೇಸಿಗೆ ನಾರ್ಮಲ್ ಮಟ್ಟಕ್ಕಿಂತ ಹೆಚ್ಚಾಗಿರುತ್ತೆ ಅನ್ನೋ ಮಾಹಿತಿಗಳು ಸಿಗ್ತಾ ಇವೆ. ಈ 2 ವರ್ಷಗಳ ಹಿಂದೆ ಅಂದ್ರೆ 2024ರಲ್ಲಿ ಭಾರತ ಅತಿ ಭಯಾನಕವಾದ ಬೇಸಿಗೆಯನ್ನ ಕಂಡಿತ್ತು. ಇತಿಹಾಸದಲ್ಲಿ ಕಂಡು ಕೇಳರಿಯದ ಬೇಸಿಗೆಯನ್ನ 2024ರಲ್ಲಿ ಅನುಭವಿಸಿತ್ತು. ಅದರಲ್ಲೂ ಆ ವರ್ಷ ಏಪ್ರಿಲ್ ನಲ್ಲಿ ಅತಿ ಹೆಚ್ಚು ಬಿಸಿ ದಾಖಲಾಯಿತು. ಇನ್ನು ಆ ವರ್ಷ ಬರೀ ಬಿಸಿ ಮಾತ್ರ ಅಲ್ಲ, ಮಳೆ ಮತ್ತು ಪ್ರವಾಹಗಳು ಕೂಡ ಭಾರತೀಯರನ್ನ ಇನ್ನಿಲ್ಲದ ಹಾಗೆ ಕಾಡಿದ್ವು. 2024ರಲ್ಲಿ ಒಟ್ಟು 365 ದಿನಗಳ ಪೈಕಿ 314 ದಿನಗಳನ್ನ ನಾವು ಬಿಸಿಲು, ಮಳೆ ಹಾಗೂ ಪ್ರವಾಹಗಳನ್ನ ಎದುರಿಸಬೇಕಾಗಿ ಬಂತು. ಹೀಗಾಗಿನೇ ಆ ವರ್ಷ ಇತಿಹಾಸದಲ್ಲಿ ಕಂಡು ಕೇಳರಿಯದ ಎಕ್ಸ್ಟ್ರೀಮ್ ವೆದರ್ನ ವರ್ಷ ಅಂತ ಅನ್ನಿಸ್ಕೊಳ್ತು. ಇನ್ನು ಈಗಾಗಲೇ ಪ್ರೀ ಇಂಡಸ್ಟ್ರಿಯಲ್ ಎರಾಗಿಂತ ಸರಾಸರಿ ತಾಪಮಾನ 1.5 ಡಿಗ್ರಿಯಷ್ಟು ಈಗಾಗಲೇ ಹೆಚ್ಚಾಗಿದೆ. ಸ್ನೇಹಿತರೆ, ಇಲ್ಲಿ ಪ್ರೀ ಇಂಡಸ್ಟ್ರಿಯಲ್ ಎರಾ ಅಂತ ಕರೆದ್ರೆ ಪಶ್ಚಿಮದ ದೇಶಗಳಲ್ಲಿ ಅಂದ್ರೆ ಯುರೋಪಲ್ಲಿ ಕಾರ್ಖಾನೆಗಳು ಮತ್ತು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗೋದಕ್ಕಿಂತಲೂ ಮೊದಲಿನ ಕಾಲಘಟ್ಟ. 1850ರ ನಂತರದ ದಶಕದಲ್ಲಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಖಾನೆಗಳ ಸ್ಥಾಪನೆ ಮತ್ತು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ಸಾಕಷ್ಟು ಪ್ರಮಾಣದಲ್ಲಿ ಕಾಡು ಮತ್ತು ಮರಗಳನ್ನು ಕಡಿತಾ ಹೋಗ್ತಾರೆ. ಕಾರ್ಖಾನೆಗಳು ತಲೆ ಎತ್ತುತ್ತಾ ಹೋಗುತ್ತವೆ. ಪ್ರಕೃತಿಯನ್ನ ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ಮನುಷ್ಯ ದೊಡ್ಡ ಮಟ್ಟದಲ್ಲಿ ಕೈ ಹಾಕೋದಕ್ಕೆ ಶುರು ಮಾಡ್ತಾನೆ. ಮನುಷ್ಯನ ಆಸೆಗಳು ಕೂಡ ಮಿತಿ ಮೀರಿ ಬೆಳೆಯುತ್ತವೆ. ಹಾಗೆ ಪೊಲ್ಯೂಷನ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಈ ಇಂಡಸ್ಟ್ರಿಯಲ್ ಎರಾ ಶುರುವಾಯಿತು ನೋಡಿ. ಅದಾದ ನಂತರ ಜಾಗತಿಕ ತಾಪಮಾನ ಕೂಡ ನಿಧಾನವಾಗಿ ಹೆಚ್ಚಾಗ್ತಾ ಹೋಯಿತು. ಆ ಪ್ರೀ ಇಂಡಸ್ಟ್ರಿಯಲ್ ಎರಾ ಅಂದ್ರೆ 1850ಕ್ಕೂ ಮೊದಲಿನ ಕಾಲ ಏನಿತ್ತು, ಅವತ್ತಿನ ತಾಪಮಾನಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಈಗಾಗಲೇ 1.5 ಡಿಗ್ರಿಯಷ್ಟು ಸರಾಸರಿ ಏರಿಕೆಯಾಗಿದೆ ಅಂತ ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ. ಇದು ಸರಾಸರಿ. ಕೆಲ ಭಾಗಗಳಲ್ಲಿ ಹೆಚ್ಚಾಗಿರುತ್ತೆ ಮತ್ತೆ ಕೆಲ ಭಾಗಗಳಲ್ಲಿ ಕಡಿಮೆ ಆಗಿರುತ್ತೆ. ಇಡೀ ಜಗತ್ತಿನ ಸರಾಸರಿ ತಾಪಮಾನ ಏರಿಕೆ 1.5 ಡಿಗ್ರಿ. ಇನ್ನು ಈ ಬಾರಿ ಭಾರತದಲ್ಲಿ ತಾಪಮಾನ ಸ್ವಲ್ಪ ಹೆಚ್ಚಾಗೆ ಕಾಡುತ್ತೆ. ಅದರಲ್ಲೂ ಮಧ್ಯ ಮತ್ತು ದಕ್ಷಿಣ ಭಾರತಗಳು ಈ ಬಾರಿ ಹೀಟ್ ವೇವ್ನಿಂದ ತತ್ತರಿಸುವ ಸಾಧ್ಯತೆಗಳು ಹೆಚ್ಚಿವೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಆ ಭಾಗದ ಜನ ಸ್ವಲ್ಪ ಜಾಸ್ತಿನೇ ಹುಷಾರಾಗಿರಬೇಕು ಅಂತ ಹವಾಮಾನ ತಜ್ಞರು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಗೆಳೆಯರೆ, ದೇಶದ ಬಿಸಿಲು ಹೆಚ್ಚಾಗೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಬೇಸಿಗೆಯಲ್ಲಿ ಸಾಕಷ್ಟು ಭಾಗಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುತ್ತೆ. 147 ಕೋಟಿಯಷ್ಟು ಜನಸಂಖ್ಯೆಯನ್ನು ಹೊಂದಿರೋ ಭಾರತದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸಹಜವಾಗಿಯೇ ಹೆಚ್ಚಾಗಿ ಕಾಡ್ತಾ ಇದೆ. ನಮ್ಮ ಬೆಂಗಳೂರಿಗೆ 106 ಕಿಲೋಮೀಟರ್ ದೂರದಿಂದ ಕಾವೇರಿ ನೀರು ಬಾರದೇ ಇದ್ರೆ ನಮಗೆ ಕುಡಿಯೋದಕ್ಕೆ ಹನಿ ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದೇ ಥರ ಚೆನ್ನೈ, ಮುಂಬೈ, ಹೈದರಾಬಾದ್ ಸೇರಿದ ಹಾಗೆ ದಕ್ಷಿಣ ಭಾರತದಲ್ಲಿನ ಮೆಟ್ರೋಪಾಲಿಟನ್ ನಗರಗಳು ದೂರಗಳಿಂದ ಬರುವ ನೀರನ್ನ ದೊಡ್ಡ ಮಟ್ಟದಲ್ಲಿ ಅವಲಂಬಿಸಿವೆ. ಅದರ ಜೊತೆ ಭಾರತದಲ್ಲಿನ ಸಾಕಷ್ಟು ಗ್ರಾಮೀಣ ಭಾಗಗಳಲ್ಲಿ ಇವತ್ತಿಗೂ ಕೂಡ ಶುದ್ಧ ಕುಡಿಯುವ ನೀರು ಮರೀಚಿಕೆ ಅನ್ನೋ ಪರಿಸ್ಥಿತಿನೇ ಇದೆ. ಭಾರತದಲ್ಲಿ ಒಟ್ಟು ಸರ್ಫೇಸ್ ವಾಟರ್ ಏನಿದೆ ಅದರ ಪೈಕಿ 70% ನೀರು ಈಗಾಗಲೇ ಕಲುಷಿತಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟಾದರೂ ಜಲ್ ಜೀವನ್ ಮಿಷನ್ ಹಾಗೂ ಇನ್ನಿತರ ರಾಜ್ಯ ಸರ್ಕಾರಿ ಯೋಜನೆಗಳ ಕಾರಣದಿಂದ ಇವತ್ತು 92ರಿಂದ 96% ಮನೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದರೆ ಶುದ್ಧೀಕರಿಸಿದ ನೀರು ಅಂತ ಕುಡಿತಾ ಇರೋದು 60% ಮಂದಿ ಮಾತ್ರ. ಇನ್ನುಳಿದ ಜನ ಕೊಳವೆ ಬಾವಿಗಳ ನೀರು, ಕೆರೆಗಳಲ್ಲಿನ ನೀರನ್ನ ಶುದ್ಧೀಕರಿಸಿ ತಮ್ಮ ಕುಡಿಯುವ ನೀರಿನ ಅಗತ್ಯಗಳಿಗೆ ಬಳಸ್ತಾ ಇದ್ದಾರೆ. ಸೊ
ಬೇಸಿಗೆಯಲ್ಲಿ ಬಿಸಿ ಹೆಚ್ಚಾದರೆ ಆ ನೀರಿನ ಸಮಸ್ಯೆ ಕೂಡ ಹೆಚ್ಚಾಗುತ್ತೆ. ಕೆರೆಗಳು ಒಣಗಿ ಹೋಗುತ್ತವೆ, ಕೊಳವೆ ಬಾವಿಗಳು ಬತ್ತಿ ಹೋಗುತ್ತವೆ. ಹೀಗಾಗಿ ಬೇಸಿಗೆ ಅನ್ನೋದು ಕುಡಿಯುವ ನೀರಿನ ಸಮಸ್ಯೆಯನ್ನ ಮತ್ತಷ್ಟು ಹೆಚ್ಚು ಮಾಡೋದರ ಜೊತೆಗೆ ಕಲುಷಿತ ನೀರಿನ ಸೇವನೆಯಿಂದ ಸಾಕಷ್ಟು ರೋಗಗಳಿಗೆ ಕೂಡ ಈ ಬೇಸಿಗೆ ಕಾರಣ ಆಗೋ ಸಾಧ್ಯತೆ ಇರುತ್ತೆ. ಇದರ ಜೊತೆ ಬೇಸಿಗೆ ಹೆಚ್ಚಾಗೋದ್ರಿಂದ ಜನರ ಶ್ರಮ ಕಡಿಮೆ ಆಗುತ್ತೆ. ಬೇಸಿಗೆ ಬಿಸಿ ಕೆಲಸ ಮಾಡೋ ಕೈಗಳಲ್ಲಿನ ಶಕ್ತಿಯನ್ನ ಕಿತ್ಕೊಳ್ಳುತ್ತೆ. ಹೀಗಾಗಿ ಪ್ರೊಡಕ್ಷನ್ ಮತ್ತು ಪ್ರೊಡಕ್ಟಿವಿಟಿಗಳು ಕಡಿಮೆ ಆಗುತ್ತವೆ. ಅದರಲ್ಲೂ ಕಟ್ಟಡ ಕಾರ್ಮಿಕರು, ಕೃಷಿ ಕಾರ್ಮಿಕರು, ಹಿರಿಯ ನಾಗರಿಕರಿಗೆ ಈ ಬಿಸಿಲು ಹೆಚ್ಚು ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಹೀಗಾಗಿನೇ ಬೇಸಿಗೆಯ ತಾಪಮಾನ ಹೆಚ್ಚಿರೋ ದಿನಗಳಲ್ಲಿ ಮಧ್ಯಾಹ್ನದ ಹೊತ್ತು ಹೆಚ್ಚು ಶ್ರಮದ ಕೆಲಸಗಳನ್ನ ಮಾಡಬೇಡಿ. ಹತ್ತಿರದಲ್ಲಿ ಯಾವಾಗಲೂ ನೀರಿಟ್ಟುಕೊಂಡಿರಿ ಅಂತ ಹವಾಮಾನ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಡಿಹೈಡ್ರೇಷನ್ ಅನ್ನೋದು ಎಷ್ಟೋ ಬಾರಿ ಜನರ ಜೀವನ ತೆಗೆಯೋ ಸಾಧ್ಯತೆಗಳು ಕೂಡ ಇರುತ್ತವೆ. ಹೀಗಾಗಿ ನೀವು ನೀರಿಟ್ಟುಕೊಳ್ಳಿ. ನಿಮ್ಮ ಮನೆಗಳ ಮೇಲೆ ಪಕ್ಷಿಗಳಿಗೆ ಕೂಡ ಒಂದು ಸ್ವಲ್ಪ ನೀರಿನ ವ್ಯವಸ್ಥೆಯನ್ನು ಮಾಡಿ. ನೀರು ನಿಮಗೆ ಹೇಗೆ ಬೇಕೋ ಪ್ರಾಣಿ ಪಕ್ಷಿಗಳಿಗೆ ಕೂಡ ಹಾಗೆ ಬೇಕಾಗತ್ತೆ. ಹೀಗಾಗಿ ನೀವು ನೀರು ಕುಡಿಯುವಾಗ ಸ್ವಲ್ಪ ಪಕ್ಷಿಗಳನ್ನು ಕೂಡ ನೆನಪು ಮಾಡಿಕೊಂಡು ಮನೆಗಳ ಮೇಲೆ ಪಕ್ಷಿಗಳಿರೋ ಕಡೆ ಸ್ವಲ್ಪ ನೀರಿನ ವ್ಯವಸ್ಥೆಯನ್ನು ದಯವಿಟ್ಟು ಮಾಡಿ. ಇನ್ನು ಬೇಸಿಗೆ ಹೆಚ್ಚಾಗೋದ್ರಿಂದ ಹೀಟ್ ವೇವ್ನ ಸಮಸ್ಯೆ ಕೂಡ ಹೆಚ್ಚಾಗುತ್ತೆ. ಹೀಟ್ ವೇವ್ ಉಂಟಾದ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿನ ಬಿಸಿ 100 ಡಿಗ್ರಿವರೆಗೆ ಮುಟ್ಟೋ ಸಾಧ್ಯತೆಗಳಿರುತ್ತವೆ. ಅಂತಹ ಕಡೆಗಳಲ್ಲಿ ಹೀಟ್ ವೇವ್ನ ಕಾರಣಕ್ಕೆ ಸಾವನ್ನಪ್ಪುವವರ ಸಂಖ್ಯೆ ಕೂಡ ದೊಡ್ಡ ಪ್ರಮಾಣದಲ್ಲಿರುತ್ತೆ. ದಕ್ಷಿಣದಲ್ಲಿ ಹೀಟ್ ವೇವ್ ಮತ್ತು ಅದರ ಸಾವುಗಳ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಉತ್ತರ ಭಾರತದಲ್ಲಿ ಇದು ಪ್ರತಿ ಬೇಸಿಗೆಯಲ್ಲೂ ಉಂಟಾಗ್ತಲೇ ಇರುತ್ತೆ. ಅದರಲ್ಲೂ ದೆಹಲಿ ಭಾಗದಲ್ಲಿ ಹೀಟ್ ವೇವ್ನಿಂದ ಉಂಟಾಗುವ ಸಾವುಗಳ ಸಂಖ್ಯೆ ಹೆಚ್ಚು ಅಂತ ಹೇಳ್ತಾರೆ. ಸೊ ಆದಷ್ಟು ಬೇಸಿಗೆಯ ಸಂದರ್ಭದಲ್ಲಿ ಹುಷಾರಾಗಿರಿ. ಅದರಲ್ಲೂ ಮಧ್ಯಾಹ್ನದ ಹೊತ್ತಲ್ಲಿ ಸಾಧ್ಯವಾದಷ್ಟು ಉರಿ ಬಿಸಿಲನ್ನ ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಇದೆಲ್ಲದರ ಜೊತೆ ಬೇಸಿಗೆಯ ಬೆಳೆ ಮೇಲೆ ಕೂಡ ಈ ಬಾರಿ ಒಂದಷ್ಟು ಪರಿಣಾಮಗಳು ಉಂಟಾಗುತ್ತವೆ. ಸಾಮಾನ್ಯವಾಗಿ ಬೇಸಿಗೆ ಬೆಳೆಯನ್ನ ನೀರಾವರಿ ಇರೋ ಕಡೆಯಲ್ಲಿ ಬೆಳೀತಾರೆ. ಆದ್ರೆ ಬಿಸಿ ಹೆಚ್ಚಾದ್ರೆ ನೀರಿನ ಅಗತ್ಯ ಹೆಚ್ಚಾಗತ್ತೆ. ಬೇಸಿಗೆ ಬಂತು ಅಂದ್ರೆ ಸಾಮಾನ್ಯವಾಗಿ ಕರೆಂಟ್ ಕಟ್ ಮಾಡ್ತಾರೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ರೈತರಿಗೆ ಕೊಡೋ ಕರೆಂಟ್ ಅಲ್ಲಿ ಖೋತ ಉಂಟಾಗತ್ತೆ. ಹೀಗಾಗಿ ಬೇಸಿಗೆಯ ಸಂದರ್ಭದಲ್ಲಿ ನೀರಿನ ಕೊರತೆಯ ಕಾರಣಕ್ಕೆ ಬೆಳೆ ನಷ್ಟ, ಇಳುವರಿಯಲ್ಲಿ ವ್ಯತ್ಯಾಸ ಉಂಟಾಗ್ತಾ ಇರುತ್ತೆ. ಇದು ಭಾರತದಂತಹ ದೇಶಕ್ಕೆ ತುಂಬಾನೇ ಅಪಾಯಕಾರಿ ಅಂತ ಹೇಳ್ತಾರೆ. ಇವತ್ತು ಜಾಗತಿಕವಾಗಿ ಅತಿ ಹೆಚ್ಚು ಗೋಧಿಯನ್ನ ಬೆಳೆಯುವ ದೇಶ ಭಾರತ. ಭತ್ತವನ್ನು ಕೂಡ ಭಾರತನೇ ಅತಿ ಹೆಚ್ಚು ಬೆಳೆಯೋದು. ಅಕ್ಕಿ ರಫ್ತು ಮಾಡುವ ಅತಿ ದೊಡ್ಡ ದೇಶಗಳ ಪಟ್ಟಿಯಲ್ಲಿ ಭಾರತ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಆದರೆ ಬೇಸಿಗೆಯ ಪ್ರಮಾಣ ಹೆಚ್ಚಾದ್ರೆ ಬೆಳೆಗಳ ಇಳುವರಿ ಕಡಿಮೆ ಆಗುತ್ತೆ. ಅದರಿಂದ ಆಹಾರದ ಕೊರತೆ ಉಂಟಾಗುವ ಸಾಧ್ಯತೆ ಕೂಡ ಇರುತ್ತೆ. ಹಿಂಗಾಗಿ ಬಿಸಿಲು ಜಾಸ್ತಿ ಆದ್ರೆ ಏನಪ್ಪ ನೆರಳಿಗೆ ಹೋಗಿ ಕುಂತರಾಯ್ತು ಅಂತ ಅಂದುಕೊಳ್ಳೋ ಹಂಗೂ ಇಲ್ಲ. ನೆರಳಾಗ ಕುಂದಿರಬಹುದು, ಆದರೆ ಬೆಳೆ ಕಡಿಮೆ ಆಗೋದ್ರಿಂದ ಈ ಬಾರಿ ರೈತರಿಗೆ ಸಮಸ್ಯೆ ಉಂಟಾಗೋ ಸಾಧ್ಯತೆ ಇರುತ್ತೆ. ಇನ್ನು ಇಷ್ಟೊಂದು ಬಿಸಿಲಿಗೆ ಕಾರಣ ಏನು ಅನ್ನೋದನ್ನು ನಾವು ನೋಡೋದಾದ್ರೆ ಅಲ್ಲಿ ನಮಗೆ ಕಾಣೋದು ವೆಸ್ಟರ್ನ್ ಡಿಸ್ಟರ್ಬೆನ್ಸ್. ಸಾಮಾನ್ಯವಾಗಿ ಡಿಸೆಂಬರ್ ವೇಳೆ ಭಾರತದ ಕಡೆ ಬರುವ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಭಾರತದಲ್ಲಿ ಮಾರ್ಚ್ ಏಪ್ರಿಲ್ ಅಲ್ಲಿ ಕೂಡ ಕೆಲ ಕಡೆಗಳಲ್ಲಿ ವಾತಾವರಣವನ್ನ ಹದವಾಗೇ ಇಡುತ್ತೆ. ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ನ ತೇವಾಂಶದ ಕಾರಣದಿಂದ ಭಾರತದಲ್ಲಿ ಬೇಸಿಗೆಯ ಮಳೆ ಹೆಚ್ಚಾಗಿ ಬೀಳುತ್ತೆ. ಆದರೆ ಈ ಬಾರಿ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಬೇಗ ಕಾಲು ಕಿತ್ತಿದೆ. ಇದರಿಂದ ಆಕಾಶ ತಿಳಿಯಾಗಿದ್ದು ಮೋಡಗಳ ಸುಳಿವೇ ಇಲ್ಲದಂತಾಗಿದೆ. ಇದರ ಜೊತೆ ಅಕಾಲಿಕ ಚಂಡಮಾರುತಗಳು ಕೂಡ ಈ ಬಾರಿ ಕಾಣಿಸ್ಕೊಂಡಿಲ್ಲ. ಹೀಗಾಗಿ ದಕ್ಷಿಣ ಭಾರತದಲ್ಲಿ ಕೂಡ ಬಿಸಿಯ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸದ್ಯಕ್ಕೆ ಈ ಏಪ್ರಿಲ್ ಅಲ್ಲಿ ಮಹಾರಾಷ್ಟ್ರದಲ್ಲಿ 42 ಡಿಗ್ರಿಯಷ್ಟು ಉಷ್ಣಾಂಶ ದಾಖಲಾಗಿದೆ. ಇದು 45ರವರೆಗೆ ಹೋಗಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗೇನಾದ್ರೂ ಆದ್ರೆ ಜನ ಮತ್ತಷ್ಟು ಸಮಸ್ಯೆಗೆ ಸಿಲುಕ್ತಾರೆ. ಇನ್ನು ನಮ್ಮ ಕಲಬುರಗಿ, ರಾಯಚೂರುಗಳಲ್ಲಿ ಕೂಡ ಉಷ್ಣಾಂಶ ಈಗಾಗಲೇ 42 ಮುಟ್ಟಿದೆ. ಅಲ್ಲಿ ಕೂಡ 45 ಡಿಗ್ರಿಯನ್ನು ತಲುಪುವ ಸಾಧ್ಯತೆ ಇದೆ ಅನ್ನೋ ವರದಿಗಳಿವೆ. ಹಾಗೆ ಬೆಂಗಳೂರಿನ ಹವಾಮಾನದಲ್ಲಿ ಕೂಡ ಭಾರಿ ವ್ಯತ್ಯಾಸ ಕಂಡು ಬರ್ತಾ ಇದೆ. ಬೇಸಿಗೆ ಬಿಸಿ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ ಕೆಲ ಕಡೆಗಳಲ್ಲಿ 36 ಡಿಗ್ರಿಯವರೆಗೆ ಉಷ್ಣಾಂಶ ದಾಖಲಾಗಿದೆ. ಇನ್ನು ಕರಾವಳಿ ಭಾಗದಲ್ಲಿ ಹೆಚ್ಚು ಹ್ಯೂಮಿಡಿಟಿಯನ್ನು ಅನುಭವಿಸಬೇಕಾಗಿ ಬರುತ್ತೆ. ಏಪ್ರಿಲ್ ತಿಂಗಳಿಗಾಗಲೇ ಅರ್ಧ ಮುಗಿದಿದ್ದು ಇನ್ನು 15 ದಿನಗಳಲ್ಲಿ ಉಷ್ಣಾಂಶದಲ್ಲಿ ಏರಿಕೆ ಕಂಡು ಬರೋ ಸಾಧ್ಯತೆ ಇದೆ. ಒಂಥರ ಈ ಬಾಣ್ಲಿಯಿಂದ ಬೆಂಕಿಗೆ ಬೀಳೋದು ಅಂತಾರಲ್ಲ, ಹಂಗೆ ಮೇ ಹೊತ್ತಿಗೆ ನಮ್ಮ ಪರಿಸ್ಥಿತಿ ಆಗೋ ಲಕ್ಷಣಗಳು ಕಾಣ್ತಾ ಇವೆ. ಇನ್ನು ಇಡೀ ಭಾರತವನ್ನು ನಾವು ಗಮನಿಸೋದಾದ್ರೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಶಾ, ಗುಜರಾತ್ ಮತ್ತು ರಾಜಸ್ಥಾನದ ಕೆಲ ಭಾಗಗಳಲ್ಲಿ ಉಷ್ಣಾಂಶ 40ರಿಂದ 45 ಡಿಗ್ರಿಯವರೆಗೆ ಹೋಗೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಜಸ್ಥಾನದ ಕೆಲ ಕಡೆಗಳಲ್ಲಿ ಅದು 50 ಡಿಗ್ರಿಯನ್ನು ಮುಟ್ಟುತ್ತೆ. ಆಗ ಅಲ್ಲಿ ಹೀಟ್ ವೇವ್ ಕಾಣಿಸ್ಕೊಂಡಿರುತ್ತೆ. ಇನ್ನು ದೆಹಲಿ ಈಗಾಗಲೇ 40 ಡಿಗ್ರಿಯ ಹೀಟ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ. ಹೀಟ್ ವೇವ್ ಅಂತ ಹೇಳ್ತಾರಲ್ಲ, ಅದು ಸಾಮಾನ್ಯ ಪ್ರದೇಶಗಳಲ್ಲಿನ ಉಷ್ಣಾಂಶ 40 ಡಿಗ್ರಿಯನ್ನ ಮುಟ್ಟಿದ ನಂತರ ಕರಾವಳಿಯಲ್ಲಿ 37 ಹಾಗೂ ಹಿಲ್ ಸ್ಟೇಷನ್ಗಳಲ್ಲಿ 30 ಡಿಗ್ರಿ ಉಷ್ಣಾಂಶಕ್ಕೆ ತಲುಪಿದ ಸಂದರ್ಭದಲ್ಲಿ ಹೀಟ್ ವೇವ್ ನ ಘೋಷಣೆ ಆಗುತ್ತೆ. ಸದ್ಯಕ್ಕೆ ದೆಹಲಿ ಹಾಗೂ ಮಹಾರಾಷ್ಟ್ರದಲ್ಲಿ ಹೀಟ್ ವೇವ್ನ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಭಾಗಗಳಲ್ಲಿನ ಜನ ಹುಷಾರಾಗಿರಬೇಕು ಅಂತ ಹವಾಮಾನ ಇಲಾಖೆ ಪದೇ ಪದೇ ಹೇಳ್ತಾ ಇದೆ. ಇದೆಲ್ಲದರ ನಡುವೆ
ಈ ಬಾರಿ ಬೇಸಿಗೆಯ ಮಳೆ ಕೈ ಕೊಟ್ಟಿದ್ಯಾ ಅನ್ನೋ ಅನುಮಾನ ಕೂಡ ಬರುತ್ತೆ. ವಾಡಿಕೆಯಂತೆ ಯುಗಾದಿಯ ನಂತರ ಆಗಾಗ್ಗೆ ಮಳೆ ಬೀಳ್ತಾ ಇರಬೇಕು. ಆ ಮಳೆ ಬೇಸಿಗೆಯಲ್ಲಿ ಬಿಸಿಯಾದ ಭೂಮಿಗೆ ತಂಪೆರೆದು ಅಲ್ಲಿ ಹಸಿರು ನಳನಳಿಸುವ ಹಾಗೆ ಮಾಡುತ್ತೆ. ಹಾಗೆ ಕಾಡಲ್ಲಿನ ಪ್ರಾಣಿ ಪಕ್ಷಿಗಳಿಗೆ ರಕ್ಷಣೆಯ ಜೊತೆ ಕಾಡನ್ನು ಕೂಡ ಅದು ಕಾಪಾಡುತ್ತೆ. ಇದು ಪ್ರಕೃತಿನೇ ಮಾಡಿಕೊಂಡಿರೋ ಒಂದು ಮಳೆಯ ಚಕ್ರ. ಹಾಗೆ ನೋಡಿದರೆ ಏಪ್ರಿಲ್ 14ರಿಂದ ಅಶ್ವಿನಿ ಮಳೆ ಶುರುವಾಗುತ್ತೆ. ಏಪ್ರಿಲ್ 27ರವರೆಗೆ ಆ ಮಳೆ ನಕ್ಷತ್ರ ಇದ್ದು ಬೇಸಿಗೆಯಲ್ಲಿ ಕೂಡ ಅಶ್ವಿನಿ ತಂಪೆರೆಯುತ್ತೆ. ಇನ್ನು ಮೇ 27ರಿಂದ ಭರಣಿ ಮಳೆ ಆದರೆ ಧರಣಿ ತಂಪಾಗಬೇಕು. ಈ ಬಾರಿ ಮಳೆ ಏನಾಗುತ್ತೋ ಅನ್ನೋ ಯೋಚನೆ ರೈತರಲ್ಲಿದೆ. ಇನ್ನು ಮೇ ಅಲ್ಲಿ ಕೃತಿಕಾ ಮಳೆ ಬರುತ್ತೆ. ಮೇ 25ರಿಂದ ರೋಹಿಣಿ ಮಳೆ ಆಗಬೇಕು. ಈ ಮಳೆಗಳು ಬೇಸಿಗೆಯಲ್ಲಿ ಧರೆಗೆ ಸಾಂತ್ವನ ಹೇಳೋ ಕೆಲಸವನ್ನು ಮಾಡುತ್ತವೆ. ಆದರೆ ಈ ಬಾರಿಯ ಬೇಸಿಗೆ ಹೆಚ್ಚು ಉಷ್ಣಾಂಶವನ್ನು ಹೊಂದಿರೋ ಕಾರಣದಿಂದ ಈ ಮಳೆಗಳು ಏನಾಗುತ್ತವೋ ಅನ್ನೋ ಅನುಮಾನ ಅಂತೂ ಇದ್ದೇ ಇದೆ. ಇನ್ನು ಈ ಬೇಸಿಗೆ ಕೇವಲ ಬೇಸಿಗೆ ಕಾಲದಲ್ಲಿ ಮಾತ್ರ ಪರಿಣಾಮ ಉಂಟು ಮಾಡುತ್ತಾ? ಇದು ಮಳೆಗಾಲದ ಮೇಲೆ ಕೂಡ ತನ್ನ ಪರಿಣಾಮವನ್ನು ಬೀರುತ್ತೆ. ಬಿಸಿ ಹೆಚ್ಚಾದಷ್ಟು ಮಳೆ ಬೇಗ ಆಗುತ್ತೆ. ಕೆಲವೊಮ್ಮೆ ಬಿಸಿ ಮಳೆಯನ್ನು ಹೆಚ್ಚು ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಅಂಥ ಸಂದರ್ಭದಲ್ಲಿ ಹೆಚ್ಚು ಪ್ರವಾಹಗಳು ಉಂಟಾಗುತ್ತವೆ. ಇದು ಕೂಡ ರೈತರಿಗೆ ಸಮಸ್ಯೆನೇ ಉಂಟು ಮಾಡುತ್ತೆ. ಹಾಗೆ ಹಿಮಾಲಯದಲ್ಲಿ ಹಿಮ ಕರಗುವಿಕೆಯನ್ನು ಕೂಡ ಬೇಸಿಗೆಯ ಬಿಸಿ ಹೆಚ್ಚು ಮಾಡುತ್ತೆ. ಇದರಿಂದ ಜೀವನದಿಗಳಲ್ಲಿ ಹೆಚ್ಚು ನೀರು ಹರಿಯೋದ್ರಿಂದ ಅಲ್ಲಿನ ಹಿಮ ಬೇಗ ಕರಗೋದ್ರಿಂದ ಇನ್ನೊಂದು 75 ವರ್ಷಗಳ ಹೊತ್ತಿಗೆ ಹಿಮಾಲಯದಲ್ಲಿನ ಹಿಮ ಎಲ್ಲ ಕರಗಿ ಕಡಿಮೆಯಾಗಿ ಜೀವನದಿಗಳು ಬತ್ತಿ ಹೋಗುವ ಸಾಧ್ಯತೆಗಳಿರುತ್ತವೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಡ್ತಾ ಇದೆ. ಹೀಗಾಗಿನೇ ಅವರು ಪದೇ ಹೇಳ್ತಾ ಇರ್ತಾರೆ, ಸ್ವಲ್ಪ ಗಿಡ ಮರಗಳನ್ನ ಬೆಳೆಸಿ ಪ್ರಕೃತಿಗೆ ನಿಮ್ಮ ಕೈಲಾದ ಕೊಡುಗೆಯನ್ನು ಕೊಡಿ, ತಾಪಮಾನ ಹೆಚ್ಚಾಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ. ಆದರೆ ನಮಗೆ ಯಾವುದು ಅರ್ಥ ಆಗ್ತಾ ಇಲ್ಲ. ಹೀಗಾಗಿ ತಾಪಮಾನ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಮುಂದೊಂದು ದಿನ ಕುಡಿಯೋದಕ್ಕೆ ಹನಿ ನೀರಿಲ್ಲದ ಪರಿಸ್ಥಿತಿಗೆ ನಾವು ತಲುಪಿದ್ರೆ ಆಶ್ಚರ್ಯ ಏನು ಪಡಬೇಕಿಲ್ಲ. ಒಟ್ಟಲ್ಲಿ ಗೆಳೆಯರೆ, ಈ ಬಾರಿಯ ಬೇಸಿಗೆ ನೆಲ ಸುಡ್ತಾ ಇದೆ. ಅದು ಜನರ ಜೀವನವನ್ನ ಸುಡದೇ ಇದ್ರೆ ಅಷ್ಟು ಸಾಕು. ಇನ್ನು ನಿಮ್ಮ ಊರುಗಳಲ್ಲಿ ಬೇಸಿಗೆ ಹೇಗಿದೆ, ನೀರಿನ ಅಭಾವ ಎಷ್ಟಿದೆ ಅನ್ನೋದನ್ನ ಕಾಮೆಂಟ್ ಮಾಡಿ. ಬಿಸಿಲಲ್ಲಿ ಹುಷಾರಾಗಿರಿ. ರೈತರು ಆದಷ್ಟು ಬೇಗ ಕೆಲಸ ಶುರು ಮಾಡ್ಕೊಳ್ಳಿ. ಮಧ್ಯಾಹ್ನದ ಸೂರ್ಯ ಕಾವೇರಿಸ್ಕೊಳ್ಳೋ ಹೊತ್ತಿಗೆ ನಿಮ್ಮ ಬಹುತೇಕ ಕೆಲಸ ಮುಗಿದಿರಲಿ. ಎಲ್ಲಿ ಕೆಲಸ ಮಾಡ್ತೀರಿ ಅಲ್ಲೇ ನೀರಿಟ್ಕೊಂಡಿರಿ. ಇನ್ನು ಬೆಂಗಳೂರು ಹಾಗೂ ಪಟ್ಟಣ ಪ್ರದೇಶಗಳಲ್ಲಿ ಅನಿವಾರ್ಯವಾಗಿ ಬಿಸಿಲಲ್ಲಿ ಕೂಡ ಓಡಾಡಬೇಕಾದ ದುಡಿಯುವ ವರ್ಗದ ಬಂಧುಗಳೇನಿದಿರಿ, ನೀವು ಕೂಡ ಅಷ್ಟೇ ಸ್ವಲ್ಪ ತಲೆಯನ್ನ ಮುಚ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಹಾಗೆ ಕುಡಿಯುವ ನೀರನ್ನ ಜೊತೆಗೆ ತಗೊಂಡು ಹೋಗಿ. ಹಾಗೆ ಸಾಧ್ಯ ಆದರೆ ಅಗತ್ಯ ಇದೆ ಅನ್ಸಿದ್ರೆ ಒಂದಿಷ್ಟು ಚಾಕ್ಲೇಟ್ ಥರದನ್ನ ನಿಮ್ಮ ಜೇಬಲ್ಲಿ ಇಟ್ಕೊಂಡಿರಿ. ಯಾವುದೇ ಕಾರಣಕ್ಕೂ ದೇಹಕ್ಕೆ ನೀರಿನ ಕೊರತೆ ಉಂಟಾಗದ ಹಾಗೆ, ಡಿಹೈಡ್ರೇಟ್ ಆಗದ ಹಾಗೆ ನಿಮ್ಮನ್ನ ನೀವು ನೋಡ್ಕೊಳ್ಳಿ. ಈ ಬಿಸಿಲು ಇನ್ನು 1.5 ತಿಂಗಳುಗಳ ಕಾಲ ನಮ್ಮನ್ನ ಖಂಡಿತ ಕಾಡುತ್ತೆ. ಅಲ್ಲಿವರೆಗೆ ಎಲ್ಲ ರೀತಿಯ ಎಚ್ಚರಿಕೆಗಳನ್ನು ತಗೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.